ಮನೆ ಮಂದಿಯೆಲ್ಲ ಇಷ್ಟಪಟ್ಟು ಊಟ ಮಾಡುವಂಥ ಒಂದು ರುಚಿಕರವಾದ ಸಾರು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಬೂದು ಕುಂಬಳಕಾಯಿಗೆ ಸಿಗಡಿ ಹಾಕಿ ಸಾರು ಮಾಡ್ತಾ ಇದ್ದೇನೆ. ಇದೊಂದು ತುಂಬ ರುಚಿಕರವಾದ ಸಾರು ಅಂತಲೇ ಹೇಳ್ಬೋದು. ನೋಡಿ, ಸಿಗಡಿ ಕೂಡ ಹಾಗೆ ತುಂಬ ದೊಡ್ಡದುಂಟು, ಅಷ್ಟೇ ಫ್ರೆಶ್ ಉಂಟು. ಈಗ ನಾವು ಮೊದಲಿಗೆ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸಿಗಡಿಯನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಅರ್ಧ ಬೂದು ಕುಂಬಳಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬೂದು ಕುಂಬಳಕಾಯಿಯನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಈಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಬೇಯಬೇಕು. ಮಸಾಲೆಗೆ 10 ಮೆಣಸಿನಕಾಯಿ, 8 ಬ್ಯಾಡಗಿ ಮೆಣಸಿನಕಾಯಿ, 2 ಗಿಡ್ಡ ಮೆಣಸಿನಕಾಯಿ, ಅರ್ಧ ಈರುಳ್ಳಿ, 5 ಹೆಸರು ಬೆಳ್ಳುಳ್ಳಿ, 1/4 ಸ್ಪೂನ್ ಮೆಂತೆ, ಸಣ್ಣ ಗಾತ್ರದ ಹುಣಸೆಹಣ್ಣು, 2 ಚಿಟಿಕೆ ಹೋಮುಕಾಳು, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, 3 ಸ್ಪೂನ್ ಕೊತ್ತಂಬರಿ ಬೀಜ. ಇದನ್ನೆಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅರ್ಧ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾವೀಗ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ಕುಂಬಳಕಾಯಿ ಬೆಂದಿದೆ ನೋಡಬೇಕು. ನೋಡಿ, ಹದವಾಗಿ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಬೇಕಿದು. ಬನ್ನಿ, ಈಗ ಬೆಂದಿದೆ ಅಂತ ನೋಡೋಣ. ನೋಡಿ, ಈಗ ಒಂದು 1/4 ಭಾಗದಷ್ಟು ಇದು ಬೆಂದಿರ್ತದೆ. ನೋಡಿ, ಚೆನ್ನಾಗಿ ಈ ಥರ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೂದು ಕುಂಬಳಕಾಯಿ. ನೋಡಿ, ಈಗ ನಾವು ಇದಕ್ಕೆ ಸಿಗಡಿಯನ್ನು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಬೇಕು. ಯಾಕಂದರೆ ಸಿಗಡಿಯನ್ನು ಹಾಕಿದ ಮೇಲೆ ಬೂದು ಕುಂಬಳಕಾಯಿ ಮತ್ತು ಸಿಗಡಿ ಒಟ್ಟಿಗೆ ಬೆಂದಾಗ ಏನಾಗ್ತದೆ ಅಂತ ಹೇಳಿದರೆ, ಆ ಸಿಗಡಿಯ ರುಚಿ ಬೂದು ಕುಂಬಳಕಾಯಿಯ ಜೊತೆಯನ್ನು ಬೆಂದು ಒಂದು ಒಳ್ಳೆಯ ರುಚಿಕರವಾದ ನಮಗೆ ಸಾರು ರೆಡಿ ಆಗ್ತದೆ. ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಈಗ ಬೆಂದಿರ್ತದೆ ನೋಡುವ. ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಮಸಾಲೆ ಎಲ್ಲ ಏನೂ ಹಾಕಲಿಲ್ಲ, ಆದರೂ ಕೂಡ ಈ ಬೂದು ಕುಂಬಳಕಾಯಿ ಮತ್ತು ಸಿಗಡಿ ಒಟ್ಟಿಗೆ ಬೆಂದಾಗ ಉಂಟಲ್ಲ, ಅದರ ಪರಿಮಳವೇ ಬೇರೆ, ಅಷ್ಟು ಚೆನ್ನಾಗಿರ್ತದೆ. ಒಂದು ರುಚಿಕರವಾದ ಸಾರು. ನಮ್ಮ ಮಂಗಳೂರಲ್ಲಿ ಹೇಳ್ತೇವೆ ಕರ್ಕುಂಡಲ ಎಟ್ಟಿದ್ದಲ್ಲ ಗಶಿ ಅಂತ. ತುಂಬ ಚೆನ್ನಾಗಿರ್ತದೆ. ಮತ್ತು ಇದು ಕುಚ್ಚಲಕ್ಕಿಗೂ ಚೆನ್ನಾಗಿರ್ತದೆ, ಹಾಗೆ ವೈಟ್ ರೈಸಿಗೂ ಚೆನ್ನಾಗಿರ್ತದೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಜಾಸ್ತಿ ನೀರು ಹಾಕೋದು ಬೇಡ. ಮಿಕ್ಸಿ ಜಾರಿಗೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಸಾಕು. ಮತ್ತು ನಿಮಗಿದು ನೀರು ದೋಸೆ, ರಾಗಿ ಮುದ್ದೆಗೆ, ಚಪಾತಿಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದು ಎಲ್ಲರೂ ಇಷ್ಟಪಡುವಂಥ ಇದು ಎಟ್ಟಿ ಮತ್ತು ಕರ್ಕುಂಡ ಗಶಿ. ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ಜಾಸ್ತಿ ನೀರು ಬೇಡ. ಯಾಕಂದರೆ ತರಕಾರಿ ಬೇಯಿಸುವಾಗ ನಾವು ಅದರಲ್ಲಿ ನೀರು ಹಾಕಿದ್ದೇವೆ. ಇನ್ನಿದು ಮಸಾಲೆ ಜೊತೆ ಚೆನ್ನಾಗಿ ಕುದಿಯಬೇಕು. ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಈಗ ಮಸಾಲೆ ಕುದೀತಾ ಉಂಟ ನೋಡುವ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ರೀತಿ ಕುದಿಯಬೇಕು. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಮತ್ತು ಇದು ತುಂಬ ಖಾರವಾದ ಸಾರಲ್ಲ, ಹದವಾಗಿ ಖಾರ ಹಾಕಿದ್ದೇವೆ. ಯಾಕಂದರೆ 10 ಮೆಣಸಿನ್ಕಾಯಿ ಹಾಕಿದ್ದು ನೋಡಿ, ಜಾಸ್ತಿ ಖಾರ ಇರಲ್ಲ. ಇದು ಸಪ್ಪೆಯಾಗಿ ಇರಬೇಕು. ಖಾರ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಹುಣಸೆಹಣ್ಣು ಕೂಡ ಹಾಗೆ ಕಡಿಮೆ ಹಾಕಬೇಕು. ಇದಕ್ಕೆ ಒಂದು ರುಚಿಕರವಾದ ಎಟ್ಟಿಲ ಕರ್ಕುಂಡದಲ ಸಾರು, ನಮ್ಮ ಕುಡ್ಲದ ಸ್ಪೆಷಲ್ ಬೂದು ಕುಂಬಳಕಾಯಿ ಮತ್ತು ಸಿಗಡಿ ಸಾರು. ಒಂದು ಒಳ್ಳೆ ಕಾಂಬಿನೇಷನು. ಎಲ್ಲರೂ ಇಷ್ಟಪಡುವಂಥ ಸಾರು. ಇದು ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತದೆ. ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಬೂದು ಕುಂಬಳಕಾಯಿ, ಸಿಗಡಿ ಎಲ್ಲ. ಖಂಡಿತ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ನು ಸ್ವಲ್ಪ ಹೊತ್ತು ಕುದೀಲಿ. ನೋಡಿ, ಚೆನ್ನಾಗಿ ಕುದ್ದಿದೆ. ಇದನ್ನು ನೀವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.